ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ 3ನೇ ಅಧ್ಯಾಯವಾದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಷಯ ಯಾರೆಲ್ಲ TET ಪೇಪರ್ 1 ಬರಿತಾಯಿದ್ರು ಹಾಗೆ PSTL ಬರಿತಾಯಿದ್ರು ಅವರಿಗೆ ಒಂದು ವಿಡಿಯೋಗಳು ಹೆಲ್ಪ್ ಆಗುತ್ತೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಹಿಂಗಂದರೆ ಏನಂತ ತಿಳ್ಕೊಳ್ಳೋಣ. ನಮ್ಮ ಮೂಲಭೂತ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ವಿವಿಧ ವಸ್ತುಗಳನ್ನು ಏನು ಮಾಡ್ತೀವಿ, ಬಳಸ್ತೀವಿ. ಅವುಗಳಲ್ಲಿ ಕೆಲವು ನೈಸರ್ಗಿಕವಾಗಿ ದೊರಕುತ್ತವೆ, ಇನ್ನು ಕೆಲವು ಮಾನವ ನಿರ್ಮಿತವಾಗಿರ್ತವೆ. ನಾವು ಬಳಸುವಂಥ ವಸ್ತುಗಳು ಕೆಲವು ನಿಸರ್ಗದತ್ತವಾಗಿ ಸಿಕ್ಕಿದರೆ ಇನ್ನೊಂದು ಕೆಲವು ಕೃತಕವಾಗಿ ನಾವೇ ರೆಡಿ ಮಾಡ್ಕೊಳ್ತೀವಿ. ಇವಾಗ ಒಂದು ಚಟುವಟಿಕೆ ಇದೆ ಇಲ್ಲಿ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ನಾವೇನು ಮಾಡಬೇಕು, ಪಟ್ಟಿ ಮಾಡಬೇಕು. ಅವು ನೈಸರ್ಗಿಕನ ಅಥವಾ ಮಾನವ ನಿರ್ಮಿತನ ಅಂತೇಳಿ ಇಲ್ಲಿ ಮಾಡಬೇಕು. ಇದು 8ನೇ ಕ್ಲಾಸ್ ವಿದ್ಯಾರ್ಥಿಗಳು ಮಾಡ್ತಾರೆ, ನಮಗೇನು ಬೇಕಾಗಲ್ಲಿದು. ಇವಾಗ ನೋಡಿರಿ, ಈ ಪಟ್ಟಿ ತಯಾರಿಸಿದ ಮೇಲೆ ಗಾಳಿ, ನೀರು, ಮಣ್ಣು, ಖನಿಜಗಳನ್ನು ಒಳಗೊಂಡಿದೆಯೇ, ಇವುಗಳನ್ನು ನಿಸರ್ಗದಿಂದ ಪಡೆಯುವುದರಿಂದ ಅವುಗಳು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಗಾಳಿ, ನೀರು, ಮಣ್ಣು ಇವುಗಳನ್ನು ನಾವೇನಂತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ನಾವು ನೈಸರ್ಗಿಕ ಸಂಪನ್ಮೂಲವನ್ನು ನಿರಂತರವಾಗಿ ಬಳಸ್ಬೋದೇನೋ, ನಿರಂತರವಾಗಿ ನೈಸರ್ಗಿಕ ಸಂಪನ್ಮೂಲಗಳು ಬಳಸ್ಬೋದಾ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಗಾಳಿ, ನೀರು, ಮಣ್ಣು ಮಾನವ ಚಟುವಟಿಕೆಗಳಿಂದ ಬರಿದಾಗ್ತವೆ. ಮಾನವ, ಗಾಳಿ, ನೀರು, ಮಣ್ಣು ಮಾನವನ ಚಟುವಟಿಕೆಗಳಿಂದ ಏನಾಗ್ತಾ ಇದ್ದಾವೆ, ಬರಿದಾಗ್ತಾ ಇದ್ದಾವೆ ಅಂಥೇಳಿ ನಾವು 7ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ನೀರಿನೆಂಬ ಪಾಠದಲ್ಲಿ. ನೀರು ಒಂದು ಅಪರಿಮಿತವಾದಂತಹ ಸಂಪನ್ಮೂಲ, ನೀರು ಮುಗಿಯಲಾರದ ಒಂದು ಸಂಪನ್ಮೂಲ ಅಂತ ಹೇಳ್ಬೋದು. ನಿಸರ್ಗದಲ್ಲಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಆಧಾರದ ಮೇಲೆ ಅವುಗಳನ್ನು ನಾವೇನು ಮಾಡ್ತೀವಿ, 2 ವಿಧಗಳಾಗಿ ಮಾಡ್ತೀವಿ. ಒಂದು ಬರಿದಾಗುವ ಅಂದರೆ ಖಾಲಿಯಾಗುವಂಥ ಸಂಪನ್ಮೂಲಗಳು, ಇನ್ನೊಂದು ಬರಿದಾಗದ ಅಂದರೆ ಖಾಲಿ ಆಗದ ಸಂಪನ್ಮೂಲಗಳು, ಬರಿದಾಗುವ ಅಂದರೆ ಖಾಲಿಯಾಗುವ ಸಂಪನ್ಮೂಲಗಳು. ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ್ರಮಾಣದಲ್ಲಿವೆ. ಯಾವುದು? ಬರಿದಾಗದ ಸಂಪನ್ಮೂಲಗಳು. ಅವು ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳು ಇಲ್ಲ, ಅವು ಬರಿದಾಗಲೇ ಚಾನ್ಸ್ ಇಲ್ಲ ಅಂತ ಅರ್ಥ. ಉದಾಹರಣೆಗೆ ಸೌರ ಬೆಳಕು, ಗಾಳಿ ಇವೇನು ಮಾನವ ಎಷ್ಟೇ ಬಳಸಿದರೂ ಕೂಡ ಅವೇನಾಗಲ್ಲ, ಮುಗಿದೋಗಲ್ಲ. ಇವಾಗ ಬರಿದಾಗುವ ಸಂಪನ್ಮೂಲಗಳು, ನಿಸರ್ಗದಲ್ಲಿ ಈ ಸಂಪನ್ಮೂಲ ಪ್ರಮಾಣ ಏನಿದೆ ಅಂದರೆ ಕೇವಲ ಸೀಮಿತವಾಗಿದೆ. ಮಾನವನ ಚಟುವಟಿಕೆಗಳಿಂದ ಇವೇನಾಗ್ತವೆ, ಬರಿದಾಗ್ತವೆ. ಮಾನವ ಬಳಸಿದಂತೆ ಎಲ್ಲ ಇವೇನಾಗುತ್ತೆ, ಬರಿದಾಗ್ತವೆ. ಈ ಸಂಪನ್ಮೂಲಗಳು ಯಾವುದಂದರೆ ಅರಣ್ಯಗಳು ಮಾನವ ಬಳಸಿದಂತೆ ಕಡಿಮೆ ಆಗ್ತೈತೆ, ವನ್ಯಜೀವಿಗಳು ಇವನು ಕೂಡ ಕಡಿಮೆ ಆಗ್ತೈತೆ, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇವೆಲ್ಲ ಏನು ಮಾನವ ಬಳಸಿದಂತೆಲ್ಲ ಏನಾಗುತ್ತೆ, ಬರಿದಾಗ್ತಾ ಹೋಗ್ತೈತೆ ಅಂದರೆ ಮುಗಿದೋಗ್ತೈತೆ. ಇಲ್ಲೊಂದು ಚಟುವಟಿಕೆ ಇದೆ, ಈ ಚಟುವಟಿಕೆಯನ್ನು ಬೇಡ ನೋಡಿದ್ವಿ. ಆ ಚಟುವಟಿಕೆಗೆ ಅನುಗುಣವಾಗಿದೆ. ಸಂಗ್ರಾಹಕಗಳಲ್ಲಿನ ತಿಂಡಿಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಂತಹ ಬರಿದಾಗುವ ಸಂಪನ್ಮೂಲಗಳನ್ನು ಏನು ಮಾಡ್ತೇವೆ, ಪ್ರತಿಬಿಂಬಿಸ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರತಿ ಗುಂಪು ವಿಭಿನ್ನವಾದಂತಹ ಬಳಕೆಯ ವಿನ್ಯಾಸವನ್ನು ಹೊಂದಿರ್ತೈತಿ. ಯಾವುದೇ ಗುಂಪಿನ ಮೊದಲ ಪೀಳಿಗೆಯ ಬಳಕೆದಾರರು ತುಂಬ ಏನಾಗಿರ್ತಾರೆ, ಆಸುಬುರ್ಕರಾಗಿರ್ತಾರೆ. ಕೆಲವು ಗುಂಪುಗಳ ಮೊದಲ ಪೀಳಿಗೆಯ ಬಳಕೆದಾರರು ಮುಂಬರುವ ಪೀಳಿಗೆಗಳ ಕುರಿತು ಕಾಳಜಿ ಹೊಂದಿರಬಹುದು, ಇನ್ನು ಕೆಲವರು ಕಾಳಜಿ ಇರೋದಿಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ, ಮುಂದೆ ನಮ್ಮ ಪೀಳಿಗೆಗೆ ಇರಲಿ ಅಂತೇಳಿ ಸಂರಕ್ಷಣೆ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅದು ಇದ್ರಷ್ಟು ಬಿಟ್ಟರಷ್ಟು ನಮ್ಮದು ಹೊಟ್ಟೆ ತುಂಬಿದ್ರೆ ಸಾಕಂತೀವಲ್ಲ, ಆ ಥರ ಕೆಲವು ಜನ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳಂತಹ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಕುರಿತು ಏನು ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಇವು ಸತ್ತ ಜೀವಿಗಳ ಉಳಿಕೆಗಳಿಂದ ಅಂದರೆ ಪಳೆಯುಳಿಕೆಗಳು ಏನಾಗ್ತವೆ, ಉಂಟಾಗ್ತವೆ. ಅದರಿಂದ ಇವೆಲ್ಲವನ್ನು ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಇವಕ್ಕೇನಂತೀವಿ, ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಏನಂದರೆ ಇವು ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗಿರುವಂತಹ ಇಂಧನಗಳಂತಿಗೆ ಪಳೆಯುಳಿಕೆಗಳು ಅಂತೇಳಿ ಕರಿತೀವಿ. ಇವಾಗ ಕಲ್ಲಿದ್ದಲು, ನೀವು ಕಲ್ಲಿದ್ದಲನ್ನು ನೋಡಿರ್ಬೋದು, ಇದರ ಕುರಿತು ನೀವು ಕೇಳಿರಬಹುದು. ಕಲ್ಲಿದ್ದಲು ನೀವು ನೋಡಿರ್ತೀರ ಅಥವಾ ಕೇಳಿರ್ತೀರ. ಕಲ್ಲಿನಂತೆ ಏನಾಗಿರ್ತದೆ, ಇದು ಗಟ್ಟಿಯಾಗಿದೆ ಮತ್ತು ಕಪ್ಪು ಬಣ್ಣದಲ್ಲಿ ಕಂಡುಬರ್ತೈತಿ. ಏನು ಕಲ್ಲಿದ್ದಲು. ಅಡುಗೆಗೆ ಬಳಸುವ ಇಂಧನಗಳಲ್ಲಿ ಕಲ್ಲಿದ್ದಲು ಕೂಡ ಒಂದು. ಅಡುಗೆಗೆ ಬಳಸ್ತೀವಲ್ಲ ಇಂಧನ, ಆ ಇಂಧನಗಳಲ್ಲಿ ಕಲ್ಲಿದ್ದಲು ಕೂಡ ಒಂದಾಗಿರ್ತದೆ. ಹಿಂದೆ ಇದನ್ನು ರೈಲು ಎಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡಿ ಎಂಜಿನ್ ಚಲಾಯಿಸಲು ಏನು ಮಾಡ್ತಾಯಿದ್ದಾರೆ, ಕಲ್ಲಿದ್ದಲನ್ನು ಬಳಸ್ತಾಯಿದ್ರು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿಯೂ ವಿದ್ಯುತ್ ಶಕ್ತಿಯ ಉತ್ಪಾದನೆಗೂ ಕೂಡ ಈ ಕಲ್ಲಿದ್ದಲನ್ನು ಬಳಸ್ತಾಯಿದ್ರು. ಕಲ್ಲಿದ್ದಲು ವಿವಿಧ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಏನು ಮಾಡ್ತಾರೆ, ಬಳಸ್ತಾ ಇದ್ದಾರೆ. ಹೀಗೊಂದು ಕಲ್ಲಿದ್ದಲಿನ ಕಥೆ ಇದೆ. ಕಲ್ಲಿದ್ದಲನ್ನು ನಾವು ಎಲ್ಲಿಂದ ಪಡಿತೀವಿ ಮತ್ತು ಅದು ಹೇಗೆ ಉಂಟಾಗ್ತದೆ ಅಂತೇಳಿ ತಿಳ್ಕೊಳ್ಳೋಣ. ಸುಮಾರು
ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಏನಾಗಿತ್ತು ಕೂಡಿತು. ಆ ಪ್ರದೇಶದಲ್ಲಿ ದಟ್ಟವಾದಂಥ ಅರಣ್ಯವನ್ನು ಹೊಂದಿತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಅರಣ್ಯಗಳು ಏನು ಮಾಡಿದ್ವು, ಮಣ್ಣಿನಲ್ಲಿ ಅಡಿಯಲ್ಲಿ ಏನು ಮಾಡಿದ್ವು, ಕೂತ್ಕೊಂಡು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಏನಾಯಿತು, ಸಂಗ್ರಹ ಆಗ್ತಾ ಹೋಗ್ತು. ಸಂಗ್ರಹ ಹೋಗ್ತಾ ಏನು ಮಾಡುತ್ತದೆ, ಸಂಪೀಡನಗೊಳಗಾಗ್ತದೆ, ಅಂದರೆ ಒತ್ತಡಕ್ಕೆ ಒಳಗಾಯಿತು. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೋದಂತೆಲ್ಲ ಏನಾಯಿತು, ತಾಪ ಹೆಚ್ಚಾಯಿತು. ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಏನು ಮಾಡ್ತದೆ, ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತೈತೆ. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನ ಪ್ರಕ್ರಿಯೆ ಏನಂತೀವಿ ನಾವು ಕಾರ್ಬನೀಕರಣ ಅಂಥೇಳಿ ಕರಿತೀವಿ. ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರುವುದರಿಂದ ಕಲ್ಲಿದ್ದಲನ್ನು ಪಳೆಯುಳಿಕೆ ಇಂಧನ ಅಂಥೇಳಿ ಕರಿತೀವಿ. ಕಲ್ಲಿದ್ದಲಿನ ಅಂತ ಕರಿತೀವಿ, ಪಳೆಯುಳಿಕೆ ಇಂಧನ ಅಂಥೇಳಿ ಕರಿತೀವಿ. ಒಂದು ಕಲ್ಲಿದ್ದಲ ಗಣಿಯನ್ನು ಏನು ಮಾಡಲಾಗಿದೆ, ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ. ಇದು ಕಲ್ಲಿದ್ದಲಿನ ಗಣಿ. ಗಾಳಿಯಲ್ಲಿ ಕಾಸಿದಾಗ ಕಲ್ಲಿದ್ದಲು ಉರಿದೇನಾಗ್ತದೆ, ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡ್ತದೆ. ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ, ಕಲ್ಲಿದ್ದಲು ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಗಿ ಉತ್ಪತ್ತಿ ಆಗ್ತದೆ. ಕೋಕು ಕಲ್ಲಿದ್ದಲು ಏನಾಯಿತು, ಕೋಕು ಕಲ್ಲಿದ್ದಲು ಡಾಂಬರು ಕಲ್ಲಿದ್ದಲು ಅನಿಲ ಅಂತ ಕೆಲವು ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲು ಕಲ್ಲಿದ್ದಲು ಕೈಗಾರಿಕೆಗಳು ಏನು ಮಾಡ್ತಾರೆ, ಸಂಸ್ಕರಿಸಿ ಇರ್ತಾರೆ. ಇವಾಗ ಕೋಕು ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದಂತಹ ಕಪ್ಪು ವಸ್ತು. ಕೋಕೇನು ಒಂದು ಕಠಿಣವಾದಂತಹ ಮತ್ತು ರಂಧ್ರಯುಕ್ತವಾದಂಥ ಒಂದು ಕಪ್ಪು ವಸ್ತು ಆಗಿರ್ತೈತಿ. ಇದು ಕಾರ್ಬನಿನ ಬಹುತೇಕ ಶುದ್ಧ ರೂಪ. ಆಗಿರ್ತೈತಿ. ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಏನು ಮಾಡ್ತೀವಿ, ಕೋಕನ್ನು ಬಳಸ್ತೀವಿ. ಇವಾಗ ಕಲ್ಲಿದ್ದಲು ಡಾಂಬರು. ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಾಗಿನ ಮಂದವಾದ ದ್ರವ. ಇದು ಸುಮಾರು 200 ವರ್ಷಗಳ ಹಿಂದೆ ಏನಾಗಿದೆ, ಮಿಶ್ರಣವಾಗಿದೆ. ಕಲ್ಲಿದ್ದಲು ಡಾಂಬರ್ ಏನಾಗಿದೆ ಅಂದರೆ ಇದು ಹಿತಕರವಾದಂಥ ವಾಸನೆ ಇರೋದಿಲ್ಲ ಮತ್ತು ಕಪ್ಪಾಗಿರ್ತೈತೆ, ಮಂದವಾದ ದ್ರವ ರೀತಿಯಲ್ಲಿರ್ತೈತೆ. ಸುಮಾರು 200 ವರ್ಷಗಳಿಂದ ಏನಾಗಿತ್ತು, ಈ ಕಲ್ಲಿದ್ದಲಿನ ಡಾಂಬರು ಕಂಡುಬಂದಿತು. ಇದೇ ಕಲ್ಲಿದ್ದಲಿನ ಡಾಂಬರು. ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗುಗಳು, ಔಷಧಿಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣ ವಸ್ತುಗಳು ಮತ್ತು ಚಾವಣಿಗೆಗೆ ಬಳಸುವಂಥ ವಸ್ತುಗಳು ಏನು ಮಾಡ್ತೇವೆ, ಇಲ್ಲಿ ನಾವು ಕಲ್ಲಿದ್ದಲು ಡಾಂಬರಲ್ಲಿ ಕಾಣ್ತೀವಿ. ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರಿನಿಂದ ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಏನು ಮಾಡ್ತೀವಿ, ಉಪಯೋಗಿಸ್ತಾರೆ. ಏನು ಮಾಡ್ತೀವಿ, ಎಲ್ಲ ವಸ್ತುಗಳನ್ನು ಕಲ್ಲಿದ್ದಲು ಡಾಂಬರಿನಿಂದ ಪಡೆದಂಥ ವಸ್ತುಗಳಿಗೆ ಕಚ್ಚಾ ವಸ್ತುಗಳಿಗೆ ಉಪಯೋಗಿಸ್ತಾರೆ. ಪತಂಗಗಳು ಮತ್ತು ಇತರೆ ಕೀಟಗಳ ವಿಕರ್ಷಕಗಳಿಗಾಗಿ ಬಳಸುವ ನ್ಯಾಪ್ತಲಿನ್ ಗುಳಿಗೆಗಳನ್ನು ಕಲ್ಲಿದ್ದಲು ಡಾಂಬರಿನಿಂದ ಪಡೆಯಲಾಗ್ತೈತಿ. ನೋಡಿರಿ, ನ್ಯಾಪ್ತಲಿನ್ ಗುಳಿಗೆ ಎದರಿಂದ ಪಡಿತೀವಿ ಅಂದರೆ ಕಲ್ಲಿದ್ದಲಿನ ಡಾಂಬರ್ನಿಂದ ಪಡಿತೀವಿ ಅಂಥೇಳಿ ಇದು ಒಂದು ಸಾಂಪ್ರದಾಯಿಕವಾಗಿ ತಿಳಿದು ಬರ್ತೈತೆ. ಈಗೀಗ ರಸ್ತೆಗಳ ನಿರ್ಮಾಣದಲ್ಲಿ ಪೆಟ್ರೋಲಿಯಂನ ಉತ್ಪನ್ನವಾದಂತಹ ಬಿಟುಮೆನನ್ನು ಏನು ಮಾಡ್ತಾಯಿದ್ದಾರೆ, ಕಲ್ಲಿದ್ದಲು ಡಾಂಬರ್ಗೆ ಬದಲಾಗಿ ಬಳಸ್ತಾ ಇದ್ದಾರೆ. ಇವಾಗ ಕಲ್ಲಿದ್ದಲು ಡಾಂಬರ್ ಬದಲಾಗಿ ಏನು ಬಳಸ್ತಾ ಇದ್ದಾರೆ, ಬಿಟುಮೆನನ್ನು ಬಳಸ್ತಾ ಇದ್ದಾರೆ. ಕಲ್ಲಿದ್ದಲು ಅನಿಲ. ಕಲ್ಲಿದ್ದಲಿನಿಂದ ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಏನು ಮಾಡ್ತಿದೆ, ಅನಿಲವನ್ನಾಗಿ ಪಡೆಯಲಾಗ್ತೈತೆ. ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಏನಾಗಿದೆ ಅಂದರೆ ಸ್ಥಾಪಿತವಾಗಿದೆ. ಅನೇಕ ಕೈಗಾರಿಕೆಗಳಲ್ಲಿ ಅದನ್ನು ಏನು ಮಾಡ್ತಾರೆ, ಇಂಧನವಾಗಿ ಉಪಯೋಗಿಸುತ್ತಾರೆ. ಯಾವುದು, ಕಲ್ಲಿದ್ದಲು ಇಂಧನ. ಕಲ್ಲಿದ್ದಲು ಅನಿಲವನ್ನು 1810ರಲ್ಲಿ ಮೊದಲಿಗೆ ಲಂಡನ್ನಲ್ಲಿ ಮತ್ತು 1820ರಲ್ಲಿ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳನ್ನು ಉರಿಸಲು ಏನು ಮಾಡ್ತಾರೆ, ಈ ಕಲ್ಲಿದ್ದಲನ್ನು ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಏನು ಮಾಡ್ತಾರೆ, ಬಳಸ್ತಾ ಇದ್ದಾರೆ. ಇನ್ನು ಪೆಟ್ರೋಲನ್ನು ಮೋಟಾರ್ ಸೈಕಲ್ಗಳು ಅಥವಾ ಸ್ಕೂಟರ್ಗಳು ಅಥವಾ ಕಾರುಗಳಂಥ ಹಗುರ ಮೋಟಾರ್ ವಾಹನಗಳಲ್ಲಿ ಇಂಧನವಾಗಿ ಉಪಯೋಗಿಸ್ತಿದ್ದಾರೆ. ಪೆಟ್ರೋಲನ್ನು ಏನು ಮಾಡ್ತಾಯಿದ್ದಾರೆ, ಮೋಟಾರ್ ಸೈಕಲ್, ಸ್ಕೂಟರ್ ಮತ್ತು ಕಾರುಗಳಂಥ ಹಗುರ ಮೋಟಾರ್ ವಾಹನಗಳಲ್ಲಿ ಇಂಧನವಾಗಿ ಉಪಯೋಗಿಸ್ತಿದ್ದಾರೆ ಅಂತ ನಮಗೆ ತಿಳಿದಿದೆ. ಟ್ರಕ್ಗಳು ಮತ್ತು ಟ್ರ್ಯಾಕ್ಟರ್ಗಳಂತಹ ಭಾರೀ ಮೋಟಾರ್ ವಾಹನಗಳನ್ನು ಡೀಸೆಲ್ನಿಂದ ಏನು ಮಾಡ್ತವೆ, ಚಲಿಸ್ತವೆ. ಟ್ರಕ್ಗಳು ಮತ್ತು ಟ್ರ್ಯಾಕ್ಟರ್ಗಳಂತಹ ಭಾರೀ ಮೋಟಾರ್ ವಾಹನಗಳು ಏನು ಮಾಡ್ತವೆ, ಡೀಸೆಲ್ನಿಂದ ಚಲಿಸ್ತವೆ. ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲಿಯಂ ಎಂದು ಕರೆಯುವ ನೈಸರ್ಗಿಕ ಸಂಪನ್ಮೂಲದಿಂದ ಪಡೆಯಲಾಗ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲಿಯಂ ಎಂದು
ಕರೆಯುವಂತಹ ನೈಸರ್ಗಿಕ ಸಂಪನ್ಮೂಲದಿಂದ ಏನು ಮಾಡ್ತಾರೆ, ಪಡಿತಾರೆ. ಭೂಮಿಯ ಆಳದಲ್ಲಿರುವ ಬಂಡೆಗಳನ್ನು ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಮನ್ನು ಏನು ಮಾಡ್ತಾರೆ, ಹೊರತೆಗಿತಾರೆ. ಅದಕ್ಕೆ ಪೆಟ್ರೋಲಿಯಂ ಎಂಬ ಪದ ಏನು ಮಾಡ್ತೈತೆ, ಪೆಟ್ರಾ ಮತ್ತು ಓಲಿಯಂ ಎಂಬ 2 ಪದಗಳಿಂದ ಬಂದಿದೆ. ಏನಾಗಿದೆ ಇದು, ಪೆಟ್ರಾ ಮತ್ತು ಓಲಿಯಂ ಎಂಬ 2 ಪದಗಳಿಂದ ಬಂದಿದೆ. ಹಾಗಾದರೆ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ಎಂದು ನಮಗೆ ತಿಳಿದಿದೆಯೇ? ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಏನು ಮಾಡ್ತವೆ, ಪೆಟ್ರೋಲಿಯಮನ್ನು ಉಂಟು ಮಾಡ್ತವೆ. ಸಮುದ್ರದಲ್ಲಿ ವಾಸ ಮಾಡುವಂಥ ಜೀವಿಗಳು ಏನು ಮಾಡ್ತಾವಂತೆ, ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡ್ತಾವಂತೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹವು ಏನಾಗ್ತದೆ, ಸಮುದ್ರದ ತಳವನ್ನು ಸೇರ್ತದೆ ಮತ್ತು ಮರಳು ಮತ್ತು ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ. ಗಾಳಿಯ ಅನುಪಸ್ಥಿತಿ, ಅಧಿಕ ತಾಪ, ಅಧಿಕ ಒತ್ತಡ, ಮಿಲಿಯನ್ ಗಂಟಲೆ ವರ್ಷಗಳ ಅವಧಿಯಲ್ಲಿ ಏನು ಮಾಡ್ತವೆ, ಸತ್ಯ ಜೀವಿಗಳು ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲಗಳಾಗಿ ಪರಿವರ್ತನೆ ಆಗ್ತದೆ. ಈ ರೀತಿಯಾಗಿ ನಮಗೇನು ಸಿಗ್ತದೆ, ಪೆಟ್ರೋಲ್ ಸಿಗ್ತೈತೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಹೆಂಗೆ ಪೆಟ್ರೋಲ್ ಉತ್ಪತ್ತಿ ಆಗ್ತದೆ ಅಂಥೇಳಿ ನೋಡಿ. ಇದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳನ್ನು ತೋರಿಸುವಂಥ ಒಂದು ಚಿತ್ರ. ನೀವು ನೀರಿಗಿಂತ ಮೇಲೆ ಪೆಟ್ರೋಲಿಯಂ ತೈಲ ಮತ್ತು ಅನಿಲದ ಪದರವಿರುವುದನ್ನು ನೋಡ್ತೀರಿ. ಏನು ಮಾಡ್ತೀರಿ ನೀವು, ನೀರಿಗಿಂತ ಮೇಲೆ ಪೆಟ್ರೋಲಿಯಂ ತೈಲ ಮತ್ತು ಅನಿಲದ ಪದರವಿರುವುದನ್ನು ನೋಡ್ತೀವಿ. ತೈಲ ಮತ್ತು ಅನಿಲಗಳು ಏನು ಮಾಡ್ತವೆ, ನೀರಿಗಿಂತ ಹಗುರ ಮತ್ತು ನೀರಿನೊಂದಿಗೆ ಬೆರೆಯುವುದಿಲ್ಲ. ಈ ತೈಲ ಮತ್ತು ಅನಿಲಗಳು ಏನು ಮಾಡ್ತವೆ, ನೀರಿಗಿಂತ ಹಗುರವಾಗಿರ್ತವೆ, ಅವು ನೀರಿನೊಂದಿಗೆ ಕೂಡ ಬೆರೆಯೋದಿಲ್ಲ. ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ USA ನೋಡ್ತೀವಿ. ಪೆನ್ಸಿಲ್ವೇನಿಯಾದಲ್ಲಿ 1859ರಲ್ಲಿ ಏನಾಯಿತು, ಮೊಟ್ಟ ಮೊದಲ ತೈಲ ಬಾವಿಯನ್ನು ಕೊರೆಯಲಾಯಿತು. 8 ವರ್ಷಗಳ ನಂತರ 1867ರಲ್ಲಿ ಅಸ್ಸಾಂನ ಮಾಕುಮ್ನಲ್ಲಿ ಏನು ಮಾಡ್ತಾರೆ, ತೈಲ ಬಾವಿಯನ್ನು ಕೊರೀತಾರೆ. ಭಾರತದಲ್ಲಿ ಅಸ್ಸಾಂ, ಗುಜರಾತ್, ಮುಂಬೈ ಮತ್ತು ಗೋದಾವರಿ ಹಾಗೂ ಕೃಷ್ಣ ನದಿಗಳ ಅಳಿವೆ ಪ್ರದೇಶಗಳಲ್ಲಿ ಏನು ಮಾಡ್ತೀವಿ, ಪೆಟ್ರೋಲಿಯಮನ್ನು ದೊರೆಯುವುದನ್ನು ನಾವು ನೋಡ್ತೀವಿ. ಪೆಟ್ರೋಲಿಯಂ ಎಲ್ಲೆಲ್ಲಿ ದೊರೆಯುತ್ತದೆ ಅಂತಂದರೆ ಅಸ್ಸಾಂನಂತಹ ಮಾಕುಮ್ನಲ್ಲಿ ಏನು ಮಾಡ್ತಾರೆ, ಒಂದು ಬಾವಿಯನ್ನು ಕೊರೀತಾರೆ. ಭಾರತದಲ್ಲಿ ಅಸ್ಸಾಂ, ಗುಜರಾತ್, ಮುಂಬೈ, ಗೋದಾವರಿ, ಕೃಷ್ಣ ನದಿಗಳಲ್ಲಿ ಮಾಡ್ತವೆ ಪೆಟ್ರೋಲಿಯಮನ್ನು ದೊರಕ್ತವೆ. ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿ ಎಲ್ಲೆಂದರೆ USA ಪೆನ್ಸಿಲ್ವೇನಿಯಾದಲ್ಲಿ 1859ರಲ್ಲಿ ಏನು ಮಾಡ್ತಾರೆ, ಇದನ್ನು ಕೊರೀತಾರೆ. 8 ವರ್ಷ ಆದಮೇಲೆ ಏನು ಮಾಡ್ತಾರೆ, 1867ರಲ್ಲಿ ಅಸ್ಸಾಂನಲ್ಲಿ ಮಾಕುಮ್ನಲ್ಲಿ ಏನು ಮಾಡ್ತಾರೆ, ತೈಲ ಬಾವಿಯನ್ನು ಕೊರೀತಾರೆ. ಇವಾಗ ಪೆಟ್ರೋಲಿಯಂ ಶುದ್ಧೀಕರಣ. ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ. ಪೆಟ್ರೋಲಿಯಂ ಒಂದೇನು, ಕಪ್ಪು ತೈಲ. ಅದು ಅಹಿತಕರವಾದ ವಾಸನೆಯನ್ನು ಹೊಂದಿರ್ತದೆ. ಪೆಟ್ರೋಲಿಯಂ ಏನಿರ್ತದೆ, ಅಹಿತಕರ ವಾಸನೆ ಹೊಂದಿರ್ತದೆ. ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಅಪಘರ್ಷಕ ತೈಲ, ಪ್ಯಾರಾಫಿನ್ ಮೇಣ ಮೊದಲಾದ ವಿವಿಧ ಘಟಕಗಳ ಮಿಶ್ರಣವಾಗಿ ಕಂಡುಬರ್ತೈತೆ. ಏನು ಮಾಡ್ತೈತೆ, ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಅಪಘರ್ಷಕ ತೈಲ, ಪ್ಯಾರಾಫಿನ್ ಮೇಣ ಮೊದಲಾದ ವಿವಿಧ ಘಟಕಗಳಲ್ಲಿ ಏನು ಮಾಡ್ತೈತೆ, ಇದು ಕಂಡುಬರ್ತೈತೆ. ಪೆಟ್ರೋಲಿಯಂನ ವಿವಿಧ ಘಟಕ ಅಥವಾ ಅಂಶಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಏನಂತೀವಿ ನಾವು, ಶುದ್ಧೀಕರಣ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ, ಶುದ್ಧೀಕರಣ ಅಂಥೇಳಿ ಕರಿತೀವಿ. ಇದನ್ನು ಪೆಟ್ರೋಲಿಯಂನ ಶುದ್ಧೀಕರಣ ಘಟಕಗಳಲ್ಲಿ ಏನು ಮಾಡ್ತಾರೆ, ನಡೆಸ್ತಾರೆ. ಇದು ಪೆಟ್ರೋಲಿಯಂ ಶುದ್ಧೀಕರಣ ಘಟಕ. ಇದೆ ಪೆಟ್ರೋಲಿಯಂನ ವಿವಿಧ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ಮಾಡಲಾಗಿದೆ, ಇಲ್ಲಿ ಕೆಳಗೆ ನೀಡಲಾಗಿದೆ. ಪೆಟ್ರೋಲಿಯಂನ ಘಟಕಗಳು ಮತ್ತು ಉಪಯೋಗಗಳು. ಪೆಟ್ರೋಲಿಯಂ ಘಟಕಗಳು ಯಾವುದಂದರೆ LPG ಅಂದರೆ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ, ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಅರ್ಥ. ಗೃಹ ಬಳಕೆ ಮತ್ತು ಕೈಗಾರಿಕೆ ಇಂಧನಗಳಲ್ಲಿ ಇದನ್ನು ಬಳಸ್ತಾರೆ. ಪೆಟ್ರೋಲ್ ವಾಹನ ಇಂಧನ ಮತ್ತು ವೈಮಾನಿಕ ಇಂಧನ, ಶುಷ್ಕ ಇಂಧನಕ್ಕೆ ಹೊಗೆತಕ್ಕೆ ಏನು ಮಾಡ್ತಾರೆ, ದ್ರವಕವಾಗಿ ಪೆಟ್ರೋಲನ್ನು ಬಳಸ್ತಾರೆ. ಸೀಮೆ ಎಣ್ಣೆ, ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ಇಂಧನಗಳಿಗೆ ಏನು ಮಾಡ್ತಾರೆ, ಸೀಮೆ ಎಣ್ಣೆ ಬಳಸ್ತಾರೆ. ಡೀಸೆಲ್ ಭಾರಿ ವಾಹನಗಳಿಗೆ ಮತ್ತು ವಿದ್ಯುಜ್ಜನಕ ವಾಹಕಗಳಿಗೆ ಇದನ್ನು ಬಳಸ್ತಾರೆ. ಅಪಘರ್ಷಕ ತೈಲ ಎಂದರೆ ಘರ್ಷಣೆ ನಿವಾರಣೆಗೆ ಇದನ್ನು ಬಳಸ್ತಾರೆ. ಪ್ಯಾರಾಫಿನ್ ಮೇಣ, ಇದು ಮಲಮ್ಗಳು, ಮೇಣದ ಬತ್ತಿಗಳು, ವ್ಯಾಸ್ಲಿನ್ ಇತ್ಯಾದಿಗಳಲ್ಲಿ ಏನು ಮಾಡ್ತಾರೆ, ಪ್ಯಾರಾಫಿನ್ ಮೇಣ ಬಳಸ್ತಾರೆ. ಬಿಟುಮೆನ್ ಬಣ್ಣಗಳು ಅಥವಾ ರಸ್ತೆಯ ಮೇಲೆ ಇದನ್ನು ಮಾಡ್ತಾರೆ, ಇದನ್ನು ಬಳಸ್ತಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ಅನೇಕ ಉಪಯುಕ್ತ ವಸ್ತುಗಳನ್ನು ನಾವು ಏನು ಮಾಡ್ತೀವಿ, ಪಡಿತೀವಿ. ಈ ವಸ್ತುಗಳನ್ನು ಪೆಟ್ರಾ ರಾಸಾಯನಿಕಗಳು ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ, ಪೆಟ್ರಾ ರಾಸಾಯನಿಕಗಳು ಅಂಥೇಳಿ ಕರಿತೀವಿ. ಇವುಗಳನ್ನು ಮರ್ಜಕಗಳು, ಎಳೆಗಳು ಅಂದರೆ ಪ್ಯಾಲಿಸ್ಟೇರ್, ನೈಲನ್,
ಮತ್ತು ಅಕ್ರಿಲಿಕ್ ಇತ್ಯಾದಿಗಳೇನು ಮಾಡ್ತೀವಿ ನಾವು ಬಳಸ್ತೀವಿ. ಪ್ಯಾಲಿಥೀನ್ ಮತ್ತು ಇತರೆ ಮಾನವ ನಿರ್ಮಿತ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ನೈಸರ್ಗಿಕ ಅನಿಲದಿಂದ ಪಡೆದ ಹೈಡ್ರೋಜನ್ ಅನಿಲವನ್ನು ರಾಸಾಯನಿಕ ಗೊಬ್ಬರಗಳು ಅಂದರೆ ಯೂರಿಯಾ ಉತ್ಪಾದನೆಯಲ್ಲಿ ಏನು ಮಾಡ್ತಾರೆ ಉಪಯೋಗಿಸುತ್ತಾರೆ. ವಾಣಿಜ್ಯಿಕವಾಗಿ ಹೆಚ್ಚು ಮಹತ್ವ ಪಡೆದಿರುವುದರಿಂದ ಪೆಟ್ರೋಲಿಯಂ ಏನಂತೀವಿ ನಾವು ಕಪ್ಪು ಚಿನ್ನ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂಥೇಳಿ ಕರಿತೀವಿ. ಈಗ ನೈಸರ್ಗಿಕ ಅನಿಲವು ಒಂದು ಅತ್ಯಂತ ಪ್ರಮುಖವಾದಂತಹ ಪಳೆಯುಳಿಕೆ ಇಂಧನವಾಗಿರ್ತೈತೆ. ನೈಸರ್ಗಿಕ ಅನಿಲವನ್ನು ಒಂದು ಪ್ರಮುಖವಾದಂಥ ಪಳೆಯುಳಿಕೆ ಇಂಧನ, ಏಕೆಂದರೆ ಇದನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಏನು ಮಾಡ್ತೀವಿ ಸಾಗಿಸ್ತೀವಿ. ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಿಂದ ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ CNG ಏನು ಮಾಡ್ತೈತೆ ರೂಪದಲ್ಲಿ ಸಂಗ್ರಹಿಸಲ್ಪಡ್ತೈತೆ. CNG ಯನ್ನು ಶಕ್ತಿಯ ಉತ್ಪಾದನೆಗೆ ಉಪಯೋಗಿಸುತ್ತಾರೆ. CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಿದ್ರು ಲಾಂಗ್ ಫಾರ್ಮು. ನೈಸರ್ಗಿಕ ಅನಿಲ ಒಂದು ರೀತಿಯ ಪ್ರಮುಖವಾದಂಥ ಪಳೆಯುಳಿಕೆ ಇಂಧನ ಆಗಿರ್ತದೆ. ಇದನ್ನು ಸುಲಭವಾಗಿ ಏನು ಮಾಡ್ತೀವಿ ನಾವು ಕೊಳವೆಗಳ ಮೂಲಕ ಸಾಗಿಸ್ತೀವಿ. ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಿಂದ ಏನು ಮಾಡ್ತಾರೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ CNG ರೂಪದಲ್ಲಿ ಸಂಗ್ರಹಿಸ್ತಾರೆ. CNGಯನ್ನು ಶಕ್ತಿ ಉತ್ಪಾದನೆಗೆ ಉಪಯೋಗಿಸಲಾಗ್ತೈತೆ. ಕಡಿಮೆ ಮಾಲಿನ್ಯಕಾರಿಯಾಗೋದ್ರಿಂದ ಈಗ ಇದನ್ನು ಏನು ಮಾಡ್ತೀವಿ ಸಾರಿಗೆ ವಾಹನಗಳಿಗೂ ಕೂಡ ಇಂಧನವಾಗಿ ಉಪಯೋಗಿಸ್ತೀವಿ. ಇದೊಂದು ಪರಿಶುದ್ಧವಾದಂತಹ ಒಂದು ಇಂಧನವಾಗಿದೆ. ಯಾವುದು? CNGಯು ಅತಿ ದೊಡ್ಡ ಅನುಕೂಲ ಏನೆಂದರೆ ಇದನ್ನು ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಉಪಯೋಗಿಸ್ಬೋದು. ಇದೇನು ಮಾಡ್ಬೋದು ಕೊಳವೆಗಳ ಮೂಲಕ ಸರಬರಾಜು ಮಾಡಿಕೊಂಡು ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಏನು ಮಾಡ್ತೀವಿ ನೇರವಾಗಿ ಉರಿಸ್ತೀವಿ. ಇಂತಹ ಕೊಳವೆಗಳ ಜಾಲ ವಡೋದರ ಅಂದರೆ ಗುಜರಾತ್, ದೆಹಲಿಯ ಕೆಲವು ಭಾಗಗಳು ಮತ್ತು ಇತರೆ ಪ್ರದೇಶಗಳಲ್ಲಿ ಏನು ಮಾಡ್ತೇವೆ ಅಸ್ತಿತ್ವದಲ್ಲಿ ಕಂಡುಬರ್ತವೆ. ಕಚ್ಚಾ ವಸ್ತುವಾಗಿಯೂ ಇದನ್ನು CNG ಬಳಸ್ತಾರೆ. ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲವು ತ್ರಿಪುರ, ರಾಜಸ್ಥಾನ, ಮಹಾರಾಷ್ಟ್ರ, ಕೃಷ್ಣ, ಗೋದಾವರಿಗಳಲ್ಲಿ ಏನು ಮಾಡ್ತೀವಿ ನಾವು ಇದು ನೈಸರ್ಗಿಕ ಅನಿಲವನ್ನು ಕಾಣ್ತೀವಿ. ಎಲ್ಲೆಲ್ಲಿ? ತ್ರಿಪುರ, ರಾಜಸ್ಥಾನ, ಜೈಪುರ ಮತ್ತು ಕೃಷ್ಣ ಗೋದಾವರಿಗಳಲ್ಲಿ ಈ ನೈಸರ್ಗಿಕ ಅನಿಲವನ್ನು ನಮಗೆ ಸಿಗ್ತೈತಿ. ಇವಾಗ ನೈಸರ್ಗಿಕ ಅನಿಲಗಳು, ನೈಸರ್ಗಿಕ ಸಂಪನ್ಮೂಲ, ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪರಿಮಿತ ಹೆಂಗೆ ಬಳಸಬೇಕು ಅಂಥೇಳಿ ನೀವು ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಪಳೆಯುಳಿಕೆ ಇಂಧನಗಳು, ಅರಣ್ಯಗಳು, ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬರಿದಾಗುವ ಸಂಪನ್ಮೂಲಗಳಂತ ತಿಳ್ಕೊಂಡಿದ್ದೀವಿ. ಬರಿದಾಗದ ಸಂಪನ್ಮೂಲಗಳು ಯಾವುವಂದರೆ ಅದು ಸೌರ ಬೆಳಕು, ಗಾಳಿ ಅಂತೇಳಿ ತಿಳ್ಕೊಂಡಿದ್ದೀವಿ. ಈಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ನಾವು ಪಳೆಯುಳಿಕೆ ಇಂಧನಗಳಂತೇಳಿ ಕರಿತೀವಿ. ಯಾವ್ಯಾವು? ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಪಳೆಯುಳಿಕೆ ಇಂಧನಗಳಾಗಿವೆ ಅಂತೇಳಿ ನಮ್ಗೆ ಗೊತ್ತು. ಸತ್ತ ಜೀವಿಗಳು ಈ ಇಂಧನವಾಗಿ ಏನು ಮಾಡ್ತವೆ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕಾಗ್ತವೆ. ಇನ್ನೊಂದೆಡೆ ನಮಗೆ ತಿಳಿದಿರುವ ಇವುಗಳ ಆಕಾರ ಮತ್ತು ಕೆಲವು 100 ವರ್ಷಗಳ ಮುಗಿದು ಹೋಗುತ್ತವೆ. ಇದಕ್ಕಿಂತ ಹೆಚ್ಚಾಗಿ ಈ ಇಂಧನಗಳು ಉರಿಯುವಿಕೆ ಮಾಲಿನ್ಯದ ಪ್ರಮುಖ ಏನಾಗ್ತವೆ ಕಾರಣವಾಗ್ತವೆ. ಇದಕ್ಕಿಂತ ಹೆಚ್ಚಾಗಿ ಇಂಧನಗಳು ಉರಿಯುವಿಕೆ ವಾಯುಮಾಲಿನ್ಯದ ಪ್ರಮುಖ ಕಾರಣವಾಗಿದೆ. ಇವುಗಳ ಬಳಕೆ ಜಾಗತಿಕ ತಾಪಮಾನ ಹೆಚ್ಚಳಕ್ಕೂ ಏನಾಗಿದೆ ಕಾರಣವಾಗ್ತದೆ. ಅದರಿಂದ ಅತಿ ಅಗತ್ಯವಾಗಿ ಮಾತ್ರ ನಾವೇನು ಮಾಡಬೇಕು ಇಂಧನಗಳನ್ನು ಬಳಸಬೇಕು. ಇದರಿಂದ ಪರಿಸರ ಉತ್ತಮಗೊಳ್ತೈತೆ, ಜಾಗತಿಕ ತಾಪಮಾನದ ಹೆಚ್ಚಳದ ಅಪಾಯ ಕೂಡ ಕಡಿಮೆ ಆಗ್ತೈತೆ ಹಾಗೂ ದೀರ್ಘಕಾಲದವರೆಗೆ ಏನಾಗ್ತೈತಿ ಲಭ್ಯವಾಗ್ತದೆ, ದೀರ್ಘಕಾಲದವರೆಗೆ ನಮಗೆ ಸಿಗ್ತವೆ ಅಂತ ಅರ್ಥ. ಭಾರತದಲ್ಲಿ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತಂದರೆ ಅದು ಎಲ್ಲಿದೆ ಅಂತ ಕೊಟ್ಟಿಲ್ಲ. ಆ ಸಂರಕ್ಷಣಾ ಸಂಸ್ಥೆ ಯಾವುದಂದರೆ ಪೆಟ್ರೋಲಿಯಂ ಕನ್ವರ್ಜೇಷನ್ ರಿಸರ್ಚ್ ಅಸೋಸಿಯೇಷನ್, PCRA ಅಂದರೆ ಪೆಟ್ರೋಲಿಯಂ ಕನ್ವರ್ಷನ್ ರಿಸರ್ಚ್ ಅಸೋಸಿಯೇಷನ್, ಭಾರತದ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನೆ ಸಂಸ್ಥೆ ಅಂತ ಅರ್ಥ. ಇದೇನು ಮಾಡ್ತಂದರೆ ವಾಹನ ಚಲಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಹೇಗೆ ಉಳಿಸಬೇಕೆಂಬುದನ್ನು ಕುರಿತು ಏನು ಮಾಡ್ತೈತೆ ಇದು ಸಲಹೆಯನ್ನು ನೀಡ್ತದೆ. ಅದು ಏನೇನು ಸಲಹೆ ನೀಡ್ತದೆ ಅಂದರೆ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನವನ್ನು ಚಲಿಸಬೇಕು. ಟ್ರಾಫಿಕ್ ಸಿಗ್ನಲ್ ಇರುವಲ್ಲಿ ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ನೀವು ಕಾಯುವ ಸಂದರ್ಭದಲ್ಲಿ ವಾಹನದ ಎಂಜಿನ್ ನೋಡಬೇಕು, ಸ್ಥಗಿತಗೊಳಿಸಬೇಕು ಅಂದರೆ ಆಫ್ ಮಾಡಬೇಕು. ಚಕ್ರದಲ್ಲಿನ ಗಾಳಿ ಒತ್ತಡ ಸರಿಯಾಗಿರುವುದನ್ನು ನಾವು ಏನು ಮಾಡಬೇಕು ಖಚಿತಪಡಿಸ್ಕೊಳ್ಬೇಕು, ಅಂದರೆ ಗಾಳಿ ಒತ್ತಡ ಟೆಸ್ಟ್ ಮಾಡ್ಕೊಳ್ಬೇಕು. ವಾಹನದ ನಿಯಮ ಮತ್ತು ನಿರ್ವಹಣೆಯನ್ನು ಮರೆಯದೇ ಏನು ಮಾಡಬೇಕು ನಾವು ಕೈಗೊಳ್ಳಬೇಕು. ಇಷ್ಟೇನು ಮಾಡಬೇಕಂತ ನಾವು ಅದು ನೀಡುವಂಥ ಒಂದು ಸಲಹೆಗಳನ್ನು ನಾವು ಪಾಲಿಸಬೇಕು. ಇಲ್ಲಿ ಬರುವಂಥ ಪ್ರಮುಖ ಪದಗಳು ಯಾವಂದರೆ ಒಂದು ಕಲ್ಲಿದ್ದಲು, ಅದು ಕೋಲ್ ಅಂತ ಕರಿತೀವಿ.
ಕಲ್ಲಿದ್ದಲು ಅನಿಲ, ಕೋಲ್ ಗ್ಯಾಸ್, ಕಲ್ಲಿದ್ದಲು ಡಾಂಬರ್, ಕೋಲ್ ಟಾರ್, ಕೋಕ್, ಆಮೇಲೆ ಪಳೆಯುಳಿಕೆ ಇಂಧನ ಮತ್ತು ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ಶುದ್ಧೀಕರಣ ಘಟಕ. ಇಷ್ಟರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇಲ್ಲೇನೇ ತಿಳ್ಕೊಂಡಿದ್ದೀವಿ ಪ್ರಮುಖ ಅಂಶಗಳು ಇಲ್ಲಿ ಕೊಟ್ಟಿದ್ದಾರೆ ಟಾಪಿಕ್. ಇದರಲ್ಲಿ ಕಲ್ಲಿದ್ದಲು, ಪೆಟ್ರೋಲ್, ನೈಸರ್ಗಿಕ ಅನಿಲ, ಪಳೆಯುಳಿಕೆ ಇಂಧನಗಳು. ಪಳೆಯುಳಿಕೆ ಇಂಧನಗಳು ಯಾವುವು ಅಂದರೆ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಇರ್ಬೋದು, ನೈಸರ್ಗಿಕ ಅನಿಲಗಳಿಗೆ ಏನಂತೀವಿ ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಮಿಲಿಯನ್ ವರ್ಷಗಳ ಹಿಂದೆ ಸತ್ತ ಜೀವಿಗಳು ಉಳಿಕೆಯಿಂದ ಏನಾಗುತ್ತೆ ಪಳೆಯುಳಿಕೆ ಇಂಧನಗಳು ಉಂಟಾಗಿವೆ. ಅನೇಕ ಮಿಲಿಯನ್ ವರ್ಷಗಳ ಸತ್ತ ಜೀವಿಗಳು ಇರ್ತಾವಲ್ಲ, ಆ ಜೀವಿಗಳಿಂದ ಏನಾಗಿದೆ ನಿಮಗೆ ಪಳೆಯುಳಿಕೆ ಇಂಧನ ಸಿಗ್ತೈತೆ. ಪಳೆಯುಳಿಕೆ ಇಂಧನಗಳು ಏನವು ಬರಿದಾಗುವ ಸಂಪನ್ಮೂಲಗಳು. ಇವೆಲ್ಲ ಏನು ಬರಿದಾಗುವ ಸಂಪನ್ಮೂಲಗಳು. ಕೋಕು, ಕಲ್ಲಿದ್ದಲು ಅನಿಲ, ಕಲ್ಲಿದ್ದಲು ಡಾಂಬರ್, ಕಲ್ಲಿದ್ದಲಿನ ಉತ್ಪನ್ನಗಳಾಗಿವೆ. ಕಲ್ಲಿದ್ದಲಿನ ಉತ್ಪನ್ನಗಳು ಯಾವುವು ಅಂದರೆ ಕೋಕ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಕಲ್ಲಿದ್ದಲು ಅನಿಲ ಆಗಿರ್ಬೋದು, ಹಾಗೆ ಕಲ್ಲಿದ್ದಲು ಡಾಂಬರ್ ಆಗಿರ್ಬೋದು. ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್ ಮತ್ತು ಡೀಸೆಲ್, ಸೀಮೆ ಎಣ್ಣೆ, ಪ್ಯಾರಾಫಿನ್ ಮೇಣ, ಅಪಕರ್ಷಕ ತೈಲಗಳನ್ನು ಪೆಟ್ರೋಲಿಯಂ ಶುದ್ಧೀಕರಣದಿಂದ ಏನು ಮಾಡಲಾಗ್ತೈತೆ ಪಡೆಯಲಾಗ್ತೈತೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಏನಾಗಿವೆ ಸೀಮಿತವಾಗಿವೆ. ಅವುಗಳನ್ನು ನಾವು ವಿವೇಚನೆಯಿಂದ ಬಳಸಬೇಕು. ಅವು ಸೀಮಿತವಾಗಿ ಕಂಡುಬರ್ತವೆ, ನೋಡ್ಕೊಂಡು ಏನು ಮಾಡಬೇಕು ನಾವು ಖರ್ಚು ಮಾಡಬೇಕು. CNG ಮತ್ತು LPG ಇಂಧನಗಳು ಬಳಸುವುದರಿಂದ ಏನು ಅನುಕೂಲ ಆಗ್ತೈತೆ ಅಂಥೇಳಿ ಇಲ್ಲಿ ಅಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳಾಗಿರ್ತವೆ. ಅಂದರೆ CNG ಮತ್ತು LPG ಇಂಧನಗಳನ್ನು ನಾವು ಬಳಸುವುದರಿಂದ ಏನೇನು ಅನುಕೂಲ ಆಗ್ತೈತಿ. CNG ಅಂದರೆ ಏನಾಗುತ್ತೆ ಅಂದರೆ ಪರಿಶುದ್ಧವಾದಂತಹ ಇಂಧನವಾಗಿರೋದ್ರಿಂದ ಇದನ್ನು ಪರಿಸರ ಸ್ನೇಹಿಯಾಗಿರ್ತೈತೆ. ಕಡಿಮೆ ಮಾಲಿನ್ಯಕಾರಿಯಾಗಿರೋದರಿಂದ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಸ್ತೀವಿ. ಹೆಚ್ಚಿನ ಒತ್ತಡದಿಂದ ರೂಪದಲ್ಲಿ ಏನು ಮಾಡ್ಬೋದು CNGಯನ್ನು ಸಂಗ್ರಹಿಸಬಹುದು. ಹಾಗೆ CNG ಕೊಳವೆಗಳ ಮತ್ತು ಮೂಲಕ ಏನು ಮಾಡ್ಬೋದು ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಬಳಸ್ಕೋಬೋದು. ಇಷ್ಟೇನಾಯ್ತಂದರೆ CNGದಾಯಿತು. ಇನ್ಮೇಲೆ LPGದು ಏನಂದರೆ ದ್ರಾವಿಕ ಪೆಟ್ರೋಲಿಯಂ ಅನಿಲವನ್ನು ನಾವೇನು ಮಾಡ್ಬೋದು ಹೆಚ್ಚು ಒತ್ತಡದಿಂದ ಏನು ಮಾಡ್ಬೋದು ಬಳಸ್ಬೋದು. ಇದು ಶ್ರೀನಗರದಲ್ಲಿ ಸಂಗ್ರಹಿಸಲಾಗ್ತೈತೆ. ಸಾಗಾಣಿಕೆಗೆ ಇದು ಸುಲಭವಾಗಿರ್ತೈತೆ. ಇದು ದ್ರವಿತ ಪೆಟ್ರೋಲಿಯಂ ಅನಿಲವನ್ನು ಹೆಚ್ಚು ಒತ್ತಡದಿಂದ ಇದನ್ನು ಸಂಗ್ರಹಿಸ್ತಾರೆ. ಗೃಹ ಬಳಕೆ ಮತ್ತು ಕೈಗಾರಿಕೆ ಇಂಧನವಾಗಿ ಇದನ್ನು ಬಳಸ್ತಾರೆ. ಇಷ್ಟೇನಾಯ್ತಂದ್ರೆ LPGದಾಯ್ತದು. ಇವಾಗ ನೆಕ್ಸ್ಟ್ ಕ್ವಶನ್ ಏನಂದರೆ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ ಅಂತೇಳಿ ಎರಡನೇದಿದೆ. ಅದು ಬಿಟುಮಿನ್ ಅಂತೇಳಿ ಬರಿತೀವಲ್ಲ ಅದು. ಮೂರನೇದು ಸತ್ತ ಸಸ್ಯರಾಶಿಗಳಿಂದ ಕಲ್ಲಿದ್ದಲು ಹೇಗೆ ಉಂಟಾಗ್ತದೆ ಎನ್ನುವುದನ್ನು ವಿವರಿಸಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಏನಂತೆ ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗ್ತದ ಅನ್ನೋದನ್ನು ನಾವು ಇದ್ರ ಮೂಲಕ ಏನು ಮಾಡ್ಬೋದು ತಿಳ್ಕೊಬೋದು. ಆ ಪ್ರಕ್ರಿಯೆಯನ್ನು ತಿಳ್ಕೊಬೋದು. ಹೇಗೆಂದರೆ ಪ್ರವಾಹದಂತೆ ಏನು ಮಾಡ್ತದೆ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಅರಣ್ಯಗಳ ಅಡಿಯಲ್ಲಿ ಹೂತು ಹೋಗಿ ಅವುಗಳ ಮೇಲೆ ಹೆಚ್ಚು ಮಣ್ಣು ಏನು ಮಾಡ್ತದೆ ಸಂಗ್ರಹವಾಗ್ತವೆ. ಸಂಗ್ರಹ ಆಗಿ ಏನು ಮಾಡ್ತದೆ ಸಂಪೀಡನೆಗೆ ಒಳಗಾಗ್ತೈತೆ. ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಿಂದ ಏನು ಮಾಡ್ತೈತೆ ಸತ್ತ ಸಸ್ಯಗಳು ಏನು ಮಾಡ್ತವೆ ಅವು ಇದು ಕಲ್ಲಿದ್ದಲಾಗಿ ಏನು ಮಾಡ್ತವೆ ಮಾರ್ಪಾಡನ್ನು ಹೊಂದ್ತವೆ. ಇವಾಗ ಬಿಟ್ಟ ಸ್ಥಳ ತುಂಬಬೇಕು. ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಪಳೆಯುಳಿಕೆ ಇಂಧನಗಳಾಗಿವೆ. ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳನ್ನು ಪಳೆಯುಳಿಕೆ ಇಂಧನಗಳಂತೇಳಿ ನಾವು ಕರಿತೀವಿ. ಆಮೇಲೆ ಎರಡನೇದೇನಿದೆ ಅಂದರೆ ಪೆಟ್ರೋಲಿಯಂ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ನಾವು ಏನಂತೀವಿ ಅಂತ ಕೇಳಿದರೆ ಏನಂತೀವಿ ನಾವು ಶುದ್ಧೀಕರಣ ಅಂಥೇಳಿ ಕರಿತೀವಿ. ಈಗ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಅದು CNG ಆಗಿರ್ತೈತೆ. ಇವಾಗ ನೋಡ್ರಿ ಸರಿ ತಪ್ಪು ಇದ್ದಾವೆ ಇವು. ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ನಾವು ತಯಾರಿಸ್ಬೋದು. ತಯಾರಿಸ್ಬೋದಾ? ಇದು ಏನಂದರೆ ತಪ್ಪಿದು. ಅಲ್ಲಿ ತಯಾರಿಸೋಕ್ಕೆ ಆಗಲ್ಲ. CNG ಪೆಟ್ರೋಲಿಯಂಗಿಂತ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುವ ಇಂಧನವಾಗಿದೆ. ಇದು ಕೂಡ ತಪ್ಪು. ಯಾಕಂದರೆ CNG ಏನು ಮಾಡಲ್ಲ ಅಷ್ಟು ಮಾಲಿನ್ಯವನ್ನು ಉಂಟು ಮಾಡಲ್ಲ. ಕಡಿಮೆ ಮಾಲಿನ್ಯ ಅಂಥೇಳಿ ಅದು ಬಳಸಬೇಕಂತೇಳಿ ಹೇಳಿದ್ದಾರೆ. ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ. ಅದನ್ನು ಸರಿ. ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ. ಅದು ಕೂಡ
ಸರಿಯಾಗಿರುತ್ತೆ. ಸೀಮೆ ಎಣ್ಣೆ ಒಂದು ಪಳೆಯುಳಿಕೆ ಇಂಧನವಲ್ಲ, ಅದು ತಪ್ಪು, ಅದು ಪಳೆಯುಳಿಕೆ ಇಂಧನವಾಗಿದೆ. ಆಮೇಲೆ 6ನೇದು ಪಳೆಯುಳಿಕೆ ಇಂಧನ ಏಕೆ ಬರಿದಾಗುವ ಸಂಪನ್ಮೂಲಗಳು ಎನ್ನುವುದನ್ನು ನಾವು ನೋಡಬೇಕು. ಇವಾಗ ವಿವರಿಸಬೇಕು. ಈ ಪಾಠವನ್ನು ನೀಟಾಗಿ ಕೇಳಿದರೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಪಳೆಯುಳಿಕೆ ಇಂಧನಗಳು ಏನು ಮಾಡ್ಬೋದು ಅಂದರೆ ರೂಪುಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳು ಬೇಕು. ಪಳೆಯುಳಿಕೆ ಇಂಧನಗಳು ಪ್ರಮಾಣ ಏನಾಗಿದೆ, ಸೀಮಿತ ಪ್ರಮಾಣದಲ್ಲಿ ಕಂಡಿರುತ್ತೆ. ಜನಸಂಖ್ಯೆ ಹೆಚ್ಚಳದಿಂದ ಪಳೆಯುಳಿಕೆ ಇಂಧನಗಳು ಕೂಡ ಬಳಕೆ ಕೂಡ ಪ್ರಮಾಣದಲ್ಲಿ ಏನಾಗಬೇಕು, ಹೆಚ್ಚಾಗ್ತಾ ಇದೆ. ಪಳೆಯುಳಿಕೆ ಇಂಧನಗಳನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಂಥೇಳಿ ನಾವು ಕರಿತೀವಿ. ಇವಾಗ ಕೋಕ್ನ ಲಕ್ಷಣಗಳು ಮತ್ತು ಅವುಗಳ ಉಪಯೋಗಗಳನ್ನು ಏನು ಮಾಡಬೇಕು, ನಾವು ತಿಳಿಸಬೇಕು. ಅದರದ್ದು ಲಕ್ಷಣ ಮತ್ತು ಅದರ ಉಪಯೋಗಗಳನ್ನು ತಿಳಿಸಬೇಕು. ಲಕ್ಷಣ ಏನಂದರೆ ಇದು ಕಠಿಣವಾಗಿರ್ತೈತೆ, ರಂಧ್ರಯುತವಾದಂತಹ ಕಪ್ಪು ವಸ್ತಾಗಿರ್ತೈತೆ ಇದು. ಆಮೇಲೆ ಇದ್ರ ಉಪಯೋಗ ಏನಪ್ಪ ಅಂತಂದರೆ, ಈಗ ಲಕ್ಷಣ ಆಯಿತು. ಉಪಯೋಗ ಏನಂದರೆ ಉಕ್ಕಿನ ಉತ್ಪಾದನೆಯಲ್ಲಿ ಈ ಕೋಕನ್ನು ನಾವು ಬಳಸ್ತೀವಿ. ಹಾಗೆ ಲೋಹಗಳ ಉದ್ಧಾರಣೆ ಕೂಡ ನಾವೇನು ಮಾಡ್ತೀವಿ, ಈ ಕೋಕನ್ನು ಬಳಸ್ತೀವಿ. ಇವಾಗ ಇದೇನು ಮಾಡಬೇಕು, ಪೈ ನಕ್ಷೆ ಹಾಕ್ಕೊಂಡು ತೋರಿಸ್ಬೇಕು. ಇದರ ಪೈ ನಕ್ಷೆ ಹಾಕ್ಕೊಂಡು ಕೆಳಗಡೆ ಇಯರ್ಸ್ ಹಾಕ್ಕೊಳ್ಳಿ. ಇಯರ್ಸ್ ಹಾಕ್ಕೊಂಡು ಮೇಲ್ಗಡೆ ಈ ಕಡೆ ಹಾಕ್ಕೊಳ್ರಿ. ಎಷ್ಟೆಷ್ಟು ಪರ್ಸೆಂಟೇಜ್ ಅಷ್ಟು ಎಷ್ಟು ಬರುತ್ತೆ ಅಂತ ಈ ಕಡೆ ಹಾಕ್ಕೊಂಡು ನೀವು ಮಾಡಿರಿ ಇದು. ಆಮೇಲೆ ಈಗ ನಾವೇನು ಕಲ್ತೀವಿ ಅಂತ ಹೇಳಿದ್ದು, ಈ ಲೆಸನಲ್ಲಿ ಏನು ಕಲ್ತೀವಿ ಅಥವಾ ಚಟುವಟಿಕೆ ಮತ್ತು ಪ್ರಯೋಜನಗಳಿದ್ದಾವೆ, ಇದೇ ನಮಗೆ ಬೇಡ. ಇಲ್ಲಿಗೆ ಏನಾಯ್ತು ಅಂದರೆ ಈ ಒಂದು ಪಾಠ ಮುಕ್ತಾಯವಾಯಿತು. ಅದಕ್ಕೆ ನೀವು ಒಂದು ಸರಿ 2 ಸರಿ ಓದ್ಕೊಳ್ರಿ ಇದು ಲೆಸನ್ನು ನೀಟಾಗಿ. ನಾನು ಒಂದು ಓದೋ ದೃಷ್ಟಿಯಿಂದನೇ ಇದು ನೀಟಾಗಿ ಸ್ವಲ್ಪ ಓದಿ ಹೇಳಿದ್ದೀನಿ. ಅದಕ್ಕೆ ನೀವು ಒಂದು ಸರಿ ಓದ್ಕೊಳ್ರಿ ಮನಸ್ಸಿಟ್ಟು, ಅವಾಗ ಏನಾಗುತ್ತೆ, ಚೆನ್ನಾಗಿ ಅರ್ಥ ಆಗ್ತೈತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.